ಹೆಲೋ ಎಲ್ರಿಗೂ ನಮಸ್ಕಾರ. ಮಲೆನಾಡು ಲೋಕಲ್ ಲಾಕ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವತ್ತು ನಮ್ಮ ತೋಟದಲ್ಲಿ ಕಾಳುಮೆಣಸು ತೆಗಿತಾ ಇದ್ದಾರೆ. ಕಾಳುಮೆಣಸನ್ನ ನಾವು ಹೇಗೆ ತೆಗಿತೀವಿ ಅಂತ ಹೇಳಿ ನಿಮಗೆ ತೋರಿಸುವ ಅಂತ ಹೇಳಿ ತೋಟಕ್ಕೆ ಹೋಗ್ತಾ ಇದ್ದೀನಿ ನಾನು. ಇವಳೇನಪ್ಪ ಬರೀ ತೋಟ ಅಡಿಕೆದಾಯಿತು, ಈಗ ಕಾಳುಮೆಣಸು ಹಿಡ್ಕೊಂಡಿದ್ದಾಳೆ, ಇವಳೇನು ಬರೀ ಇಂಥದ್ದೇ ವಿಡಿಯೋ ಮಾಡ್ತಾಳೆ ಅಂತೇಳಿ ಅಂದ್ಕೊತಿರ್ಬೋದು. ಆದರೆ ನನಗೆ ಈ ಥರ ವಿಡಿಯೋ ಮಾಡಿದ್ರಲ್ಲಿ ಒಂಥರ ಖುಷಿ ಇದೆ. ನಾನೊಬ್ಳು ರೈತನ ಮಗಳು ಅಂತ ಹೇಳ್ಕೊಳ್ಳಿಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ನಮ್ಮ ಮನೇಲಿ ನಾವು ಏನೇನು ಬೆಳಿತೀವಿ ಅದನ್ನು ಹೇಗೆ ನಾವು ರಾಶಿ ಮಾಡ್ತೀವಿ, ಅಡಿಕೆ ಆಗಿರ್ಬೋದು ಅಥವಾ ಕಾಳುಮೆಣಸು, ಇನ್ನು ಗೇರು ಅಂಥದ್ದೆಲ್ಲ ತುಂಬಾ ಬೆಳಿತೀವಿ. ಅದು ಆ ಸೀಸನ್ ಟೈಮ್ ಬಂದಾಗ ನಾನು ಅದ್ರದ್ದೆಲ್ಲ ಎಷ್ಟಾಗುತ್ತೋ ಅಷ್ಟನ್ನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ನಾನು ಇದರಲ್ಲಿ ಪಂಡಿತೆ ಅಂತ ಹೇಳೋಕ್ಕೆ ರೆಡಿ ಇಲ್ಲ. ಯಾಕೆಂತಂದರೆ ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಬೆಳೆಸ್ತಾರೆ. ಆದರೆ ನಮ್ಮ ಮನೇಲೆ ನಾವು ಯಾವ ರೀತಿ ಮಾಡ್ತೀವಿ ಅಂತೇಳಿ ಸ್ವಲ್ಪ ತೋರಿಸುವ ಅಂತೇಳಿ ಅಷ್ಟೇ. ನಾನು ಇವಾಗ ಯಾವ ರೀತಿ ಕೊಯ್ತೀವಿ, ಈ ರೀತಿ ಕೊಯ್ತೀನಿ ಅಥವಾ ನಾವು ಹೀಗೆ ಮಾಡ್ತಿದ್ವಿ, ನಾವು ಹಾಗೆ ಮಾಡ್ತಿದ್ವಿ ಅಂತೇಳಿ ಏನೆಲ್ಲ ಹೇಳ್ತೀನಲ್ಲ, ಅದೇ ರೀತಿ ಎಲ್ಲರೂ ಕೂಡ ಮಾಡ್ತಾರೆ ಅಥವಾ ಎಲ್ಲರೂ ಕೂಡ ಹೇಗೆ ಮಾಡಬೇಕು ಅಂತೇಳಿ ನಾನು ಹೇಳ್ತಾ ಇಲ್ಲ. ಆದರೆ ನಮ್ಮ ಮನೇಲಿ ನಾವು ಈ ರೀತಿ ಮಾಡ್ತಾ ಇದ್ದೀವಿ ಅಂತೇಳಿ ಅಷ್ಟೇ ನಾನು ತೋರಿಸ್ತಾ ಇರೋದು. ಎಲ್ಲ ರೈತರು ಕೂಡ ಅವ್ರವ್ರ ಅನುಕೂಲಕ್ಕಾಗಿ ಎಷ್ಟು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾಡೇ ಮಾಡ್ತಾರೆ. ಎಲ್ಲರೂ ಕೂಡ ಬೆಳೆನೂ ತುಂಬ ಅಭಿವೃದ್ಧಿ ಮಾಡಬೇಕು ಅಥವಾ ತುಂಬ ಬೆಳೆನ ತೆಗಿಬೇಕು ಅಂತ ಹೇಳಿ ಕೂಡ ಎಲ್ಲ ರೀತಿಯೂ ಪ್ರಯತ್ನ ಮಾಡ್ತಾ ಇರ್ತಾರೆ. ನಾವು ಕಾಳುಮೆಣಸನ್ನು ಅಡಿಕೆ ತೋಟದಲ್ಲಿ ಪರ್ಯಾಯ ಬೆಳೆಯಾಗಿ ಬೆಳಿತೀವಿ. ನಮ್ಮ ತೋಟದಲ್ಲಿ ಕಾಳುಮೆಣಸಿನ ಬಳ್ಳಿ ನೆಟ್ಟು 5 ವರ್ಷ ಆಗಿದೆ. ಬೆಳೆ ಬರೋಕ್ಕೆ ಸ್ಟಾರ್ಟ್ ಆಗಿ 3 ವರ್ಷ ಆಗಿದೆ. ಅಂದರೆ ಕಾಳುಮೆಣಸು ಬಿಡೋಕ್ಕೆ ಸ್ಟಾರ್ಟ್ ಆಗಿ 3 ವರ್ಷ ಆಗಿದೆ ಈ ಬಳ್ಳಿಗಳಿಗೆಲ್ಲ. ಫಸ್ಟ್ ವರ್ಷ ಅಷ್ಟೊಂದು ಬಿಟ್ಟಿರಲಿಲ್ಲ, ಅಂದರೆ ಸ್ವಲ್ಪ ಬಿಟ್ಟಿರೋದು. 2ನೇ ವರ್ಷ ಮತ್ತು ಸ್ವಲ್ಪ ಜಾಸ್ತಿ ಬಿಟ್ಟಿರೋದು. 3ನೇ ವರ್ಷ ನೋಡ್ಬೋದು ನೀವು, ಇಲ್ಲಿ ಕಾಣಿಸ್ತಾ ಇದೆ, ಇಷ್ಟೆಲ್ಲ ಬಿಟ್ಟಿದೆ. ನಮ್ಮ ಮನೇಲಿ ಕಾಳುಮೆಣಸು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರದ್ದು ಇವಾಗೆ ಅನಿಸುತ್ತೆ. ಅಂದರೆ ಮುಂಚೆ ಇತ್ತು, ಬೆಳೀತಾ ಇರಲಿಲ್ಲ ಅಂತೇಳಿಲ್ಲ. ಆದರೆ ಬಳ್ಳಿ ಇದ್ರೂ ಕೂಡ ಅದಕ್ಕೆ ಸರಿಯಾಗಿ ಕಾಳುಮೆಣಸು ಹಿಡಿತಾ ಇರಲಿಲ್ಲ, ಅಥವಾ ಬಂದರೂ ಕೂಡ ಒಂದು ಕಟ್ಟಾಗಿ ಬಂದು ಹೋಗಿರೋದು ಅಥವಾ ಈ ಥರ ಆಗಿರೋದು. ಇಷ್ಟೆಲ್ಲ ಬೆಳೀತಾ ಇರೋದು ಇದೇ ಮೊದಲೇ ಸಲ ಅನಿಸುತ್ತೆ. ಮುಂಚೆಲ್ಲ ಇದ್ರೂ ಕೂಡ ಅದು ಕಾಳುಮೆಣಸಿನ ಬಳ್ಳಿ ಬೇರೆ ಥರ ಇದಾಗಿತ್ತು ಅಥವಾ ಏನೋ ಗೊತ್ತಿರಲಿಲ್ಲ. ಬಳ್ಳಿ ಇದ್ರೂ ಕೂಡ ಕಾಳುಮೆಣಸು ಜಾಸ್ತಿ ಹಿಡಿತಾನೇ ಇರಲಿಲ್ಲ. ಇಲ್ಲಿ ಅಪ್ಪ ಕಾಳುಮೆಣಸನ್ನು ಕೊಯ್ತಾ ಇದ್ದಾರೆ ಎಣ್ಣೆ ಹಚ್ಚಿ. ಒಂದೊಂದು ಬಳ್ಳಿಗೆ ತುಂಬ ಹೊತ್ತು ಬೇಕಾಗುತ್ತೆ ಕೊಯ್ಯೋಕ್ಕೆ. ನಮ್ಮನೆ ಕಾಳುಮೆಣಸಿನ ಬಳ್ಳಿ ಜಾಸ್ತಿ ಹೈಟ್ ಹೋಗಿಲ್ಲ. ಜಾಸ್ತಿ ಅಂದ್ರೆ 20 ಫೂಟ್ ಅಷ್ಟೇ ಹೈಟ್ ಹೋಗಿರೋದು. ಯಾಕೆಂದರೆ ನೆಟ್ಟೆ 5 ವರ್ಷ ಆಗಿರೋದಲ್ವ ಅದಕ್ಕೆ. ಮತ್ತು ಅಡಿಕೆ ಮರನೂ ಕೂಡ ಜಾಸ್ತಿ ಹೈಟ್ ಹೋಗಿಲ್ಲ. ಅದನ್ನು ಜಾಸ್ತಿ ಮೇಲೆ ಹೋದ್ರೂ ಕೂಡ ಕೊನೆಗೆ ಹೋಗಿ ಮುಟ್ಟತ್ತೆ ಅಂತೇಳಿ ನಾವು ಹೈಟ್ ಹೋಗಿರೋದನ್ನು ಕೂಡ ಸ್ವಲ್ಪ ಕಡ್ದಿದ್ದೀವಿ. ಯಾಕೆಂದರೆ ಮರನೇ ಇರೋದು 30 ಫೂಟಿಂದ ಅಷ್ಟೇ ಇರ್ಬೋದು ಮರನೂ ಕೂಡ. ಅದಕ್ಕಾಗಿ ನಾವು ಜಾಸ್ತಿ ಹೈಟನ್ನು ಕಾಳುಮೆಣಸಿನ ಬಳ್ಳಿ ಬಿಡ್ತಾ ಇಲ್ಲ. ಕಾಳುಮೆಣಸು ಮೇಲತ್ತೆ ತೆಗೆಯುವಾಗ ಹಾಕ್ಲಿಕ್ಕೆ ಬೇಕಲ್ಲ, ಅದಕ್ಕೆ ಚೂಡಿದಾರ ದುಪ್ಪಟ ಅಥವಾ ಚೂಡಿದಾರದ ವೇಲು ಅಂತಾರಲ್ಲ ಅದನ್ನು ಕಟ್ಕೊಂಡಿದ್ದಾರೆ. ಅದನ್ನು ಜೋಳಿಗೆ ಥರ ಮಾಡ್ಕೊಂಡು ಕಟ್ಕೊಂಡು ಅದ್ರ ಒಳಗೆ ಹಾಕ್ಲಿಕ್ಕೆ ಈಸಿ ಆಗುತ್ತಲ್ಲ ಅಂತ ಹೇಳಿ ಅದನ್ನು ಕಟ್ಕೊಂಡಿದ್ದಾರೆ ಅವರು. ಇಲ್ಲ ಅಂತಂದ್ರೆ ಲುಂಗಿ ಇರುತ್ತಲ್ಲ ಅದನ್ನು ಕೂಡ ಕಟ್ಕೊತಾರೆ. ಆದರೆ ನಮ್ಮನೇಲಿ ಈ ಥರ ಚೂಡಿದಾರ ದುಪ್ಪಟ ಅಥವಾ ವೇಲು ಇರುತ್ತಲ್ಲ ಅದನ್ನು ಇರೋದಕ್ಕೆ ಅದನ್ನು ಅವರು ಕಟ್ಕೊಂಡಿದ್ದಾರೆ. ನಮ್ಮನೇಲಿ ಅಜ್ಜ ಇರಬೇಕಾದ್ರೆ ಕಾಳುಮೆಣಸು ತುಂಬ ಬೆಳೀತಿದ್ರಂತೆ. ಆವಾಗೆಲ್ಲ ಈ ವೇಲೆಲ್ಲ ಇರಲಿಲ್ಲಲ್ಲ, ಆವಾಗ ಯಾವ ರೀತಿ ಕೊಯ್ತಾ ಇದ್ರು ಅಂತೇಳಿ ನಮ್ಮ ಅಪ್ಪನ ಹತ್ರ ಕೇಳಿದೆ ನಾನು. ಆವಾಗ ಚೊಬ್ಬೆ ಯೂಸ್ ಮಾಡ್ಕೊತಿದ್ವಿ ನಾವು, ಚೊಬ್ಬೆನ ಸೊಂಟ ಕಟ್ಕೊಂಡು ಕಾಳುಮೆಣಸನ್ನ ತೆಗಿತಿದ್ವಿ ಅಂತ ಅಂದರು. ಆದರೆ ಆ ಥರ ಚೊಬ್ಬೆನ ನಮ್ಮ ಮನೇಲಿ ಇಲ್ಲ. ನಾನು ಕೂಡ ಆ ಚೊಬ್ಬೆನ ಹೇಗಿರುತ್ತೆ ಅಂತ ಹೇಳಿ ನೋಡಿಲ್ಲ. ಇಲ್ಲದಿದ್ದರೆ ನಿಮಗೆ ತೋರಿಸುವ ಅಂತ ಹೇಳಿ ಅಂದ್ಕೊಂಡಿದ್ದೆ. ಆದರೆ ಎಲ್ಲಾದರೂ ಸಿಕ್ಕಿದ್ರೆ ಮುಂದೆ ಯಾವಾಗಾದರೂ ನಿಮಗೆ ತೋರಿಸ್ಬೋದು ನಾನು ಒಂದು ಸ್ವಲ್ಪ ಕಾಳುಮೆಣಸು ತೆಗಿಯುವ ಅಂತೇಳಿ ತೋಟಕ್ಕೆ ಬಂದೆ. ಆದರೆ ನನಗೆ ಏಣಿ ಹತ್ತಕ್ಕೆ ಭಯ ಆಯಿತು. ಅದಕ್ಕಾಗಿ ಕೆಳಗಡೆ ಕೈಯಿಂದ ಎಷ್ಟು ಸಿಗುತ್ತೋ ಅಷ್ಟನ್ನು ತೆಗಿತಾ ಇದ್ದೀನಿ ನಾನು. ಅಷ್ಟೊಂದು ಸಿಗೋದಿಲ್ಲ ಕೈಗೆ, ಆದರೂ ಕೂಡ ಎಷ್ಟು ಸಿಗುತ್ತೋ ಅಷ್ಟನ್ನು ಕೈಯಿಂದ ತೆಗಿತಾ ಇದ್ದೀನಿ. ತೆಗಿಯೋಕೆ ಒಂಥರ ಖುಷಿ ಅಲ್ವಾ ಕಾಳುಮೆಣಸು. ಅದಕ್ಕೆ ನಾನು ಈ ಥರ ಮಾಡಿ ಕೆಳಗಡೆಯಿಂದನೇ ಕೈಗೆ ತೆಗಿತಾ ಇದ್ದೀನಿ. ಅವರಿಗೂ ತೆಗಿಯೋಕ್ಕೆ ಸ್ವಲ್ಪ ಈಸಿ ಆಗುತ್ತಲ್ಲ ಅಂತ ಹೇಳಿ ನಾನು ಕೂಡ ಸ್ವಲ್ಪ ಕೈಗೆ ಸಿಗುವಷ್ಟು ತೆಗಿತಾ ಇದ್ದೀನಿ. ಕಾಳುಮೆಣಸು ತೆಗೆದು ಈ ಥರ ಬುಟ್ಟಿ ಒಳಗೆ ಹಾಕ್ತೀವಿ, ಇಲ್ಲಾಂದರೆ ಡೈರೆಕ್ಟಾಗಿ ಚೀಲದಲ್ಲೂ ಹಾಕ್ತೀವಿ. ಆದರೆ ಕೆಲವೊಂದು ಸತಿ ಈ ಥರ ಬುಟ್ಟಿಯಲ್ಲಿ ತಂದು ಹಾಕ್ಕೊಂಡು ಇರ್ತೀವಿ. ನಮ್ಮ ತೋಟದಲ್ಲಿ ಕಾಳುಮೆಣಸು ಪ್ರತಿಯೊಂದು ಅಡಿಕೆ ಮರಕ್ಕೂ ನಾವು ನೆಟ್ಟಿದ್ವಿ. ಆದರೆ ಎಲ್ಲ ಮರಕ್ಕೂ ಅಷ್ಟೊಂದು ಬೆಳೆದಿರಲಿಲ್ಲ. ಕೆಲವೊಂದು ಮರಕ್ಕೆ ಮಾತ್ರ ಬೆಳೆದಿದೆ. ಇನ್ನು ಕೆಲವೊಂದು ಮರಕ್ಕೆ ಇನ್ನೂ ನೆಟ್ಟಿದ್ದೀವಿ ನಾವು. ಕಾಳುಮೆಣಸು ಅಡಿಕೆ ಮರಕ್ಕೆ ನೆಡೋದ್ರಿಂದ ಅದಕ್ಕೆ ಅಷ್ಟೊಂದು ಚಾಕರಿ ಮಾಡಬೇಕಂತೇಳಿಲ್ಲ. ಅಂದರೆ ಅಡಿಕೆ ಮರಕ್ಕೆ ಮಾಡಬೇಕಿದ್ರೂ ಕಾಳುಮೆಣಸಿಗೂ ಒಂದು ಸ್ವಲ್ಪ ಮಾಡಿಬಿಟ್ರೆ ಅದರಲ್ಲೇ ಒಂದು ಸ್ವಲ್ಪ ಆದಾಯ ಬಂದುಬಿಡತ್ತೆ. ಕಾಳುಮೆಣಸನ್ನು ನಾವು ಮೇಲಿಂದ ಕೆಳಗೆ ತನ್ಕೊಂಡು, ಅಂದರೆ ಅಷ್ಟು ಬಳ್ಳಿಗೂ ನಾವು ಒಂದೇ ಸತಿ ತೆಗಿತಾ ಇದ್ದೀವಿ. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಕಾಳುಮೆಣಸನ್ನು ಅರ್ಧನ ಫಸ್ಟ್ ತೆಗಿತಾರೆ, ಇನ್ನು ಅರ್ಧನ ನೆಕ್ಸ್ಟ್ ತೆಗಿತಾರೆ. ನಮ್ಮ ಕಾಳುಮೆಣಸನ್ನು ಹಣ್ಣಾಗ್ತಾ ಇದೆ, ಅದಕ್ಕೆ ನಾವು 2 ಸತಿ ಕೊಯ್ಯೋಕೆ ಆಗೋದಿಲ್ಲ ಅಂತೇಳಿ ಅಷ್ಟು ಕಾಳುಮೆಣಸನ್ನು ಒಂದೇ ಸಲ ಕೊಯ್ದು ರಾಶಿ ಮಾಡ್ತಾ ಇದ್ದೀವಿ. ಕಾಳುಮೆಣಸಿನ ಬಳ್ಳಿ ಬುಡಕ್ಕೆ ಯಾವುದೇ ರೀತಿಯಾದಂತಹ ನೀರು ನಿಲ್ಲದೆ ಇರೋ ಥರ ನೋಡ್ಕೊಳ್ಬೇಕು. ಮಳೆಗಾಲದಲ್ಲಿ ಕೂಡ
ಯಾವುದೇ ರೀತಿಯ ಕಾಳುಮೆಣಸಿನ ಬಳ್ಳಿಗೆ ನೀರು ನಿಲ್ಲದೇ ಇರುವ ಹಾಗೆ ನೋಡ್ಕೊಳ್ಬೇಕು. ನಾವು ಒಂದು ವರ್ಷ ಹಾಗೆ ಆಗಿತ್ತು, ತುಂಬ ಮಳೆ ಆಗಿದ್ದ ವರ್ಷ ಅಂದರೆ 2 ವರ್ಷದ ಹಿಂದೆ ನಮ್ಮ ಕಾಳುಮೆಣಸಿನ ಬಳ್ಳಿಗೆ ನೀರು ಸ್ಟಾಕ್ ಆಗಿ ಅಷ್ಟು ಬಳ್ಳಿನೂ ಕೂಡ ಸತ್ತೋಯ್ತು. ಆದರೆ ಈ ತೋಟಕ್ಕೆ ನೀರು ನಿಲ್ತಿರಲಿಲ್ಲ. ಆದರೂ ಕೂಡ ಒಂದು ಸ್ವಲ್ಪ ರಾಶಿ ಮಳೆ ಬಿದ್ದಿದ್ದರಿಂದ ಬಳ್ಳಿ ಅಷ್ಟೊಂದು ಚೆನ್ನಾಗಾಗಿಲ್ಲ. ಯಾಕೆಂದರೆ ಕಾಳುಮೆಣಸಿನ ಬುಡಕ್ಕೆ ಮಳೆಗಾಲದಲ್ಲಿ ತುಂಬ ಜನ ಪ್ಲಾಸ್ಟಿಕನ್ನು ಮುಚ್ಚುತ್ತಾರೆ. ಯಾಕೆಂದರೆ ನೀರು ಅದಕ್ಕೆ ಸ್ಟಾಕ್ ಆಗಿದ್ರೆ ಸತ್ತೋಗುತ್ತೆ ಅಂತ ಹೇಳಿ. ಪ್ಲಾಸ್ಟಿಕ್ ಮುಚ್ಚಿದರೆ ಯಾವುದೇ ರೀತಿ ನೀರು ಹೋಗೋದಿಲ್ಲ ಅಂತ ಹೇಳಿ. ಆದರೆ ನಾವು ಪ್ಲಾಸ್ಟಿಕ್ ಯಾವುದೋ ರೀತಿಯ ಬುಡಕ್ಕೆ ಏನೂ ಮುಚ್ಚಿಲ್ಲ. ಈ ಕಾಳುಮೆಣಸಿನ ಬಳ್ಳಿ ಅಲ್ಲ, ನಾವು ಯಾವುದೇ ರೀತಿಯ ದುಡ್ಡು ಕೊಟ್ಟು ತಂದು ನೆಟ್ಟಿರೋದಲ್ಲ. ನಮ್ಮ ತೋಟಕ್ಕೆ ಒಂದು ಸ್ವಲ್ಪ ಮಾಡಿ ನೋಡುವ, ಪ್ರತಿ ವರ್ಷವೂ ಇದು ಸತ್ತೋಗುತ್ತೆ ಅಂತ ಹೇಳಿ ಹೀಗೆ ನಾರ್ಮಲ್ ಆಗಿ ತಂದು ನಾವು ನೆಟ್ಟಿರೋದು. ಆದರೂ ಕೂಡ ಇದು ಚೆನ್ನಾಗೇ ಆಗಿದೆ. ಅಷ್ಟೆಲ್ಲ ಚಾಕರಿ ಮಾಡಿ ನಾವು ಬೆಳೆಸಿರೋದಲ್ಲ ಇದು. ಕಾಳುಮೆಣಸು ಕೊಯ್ದಿರೋದನ್ನು ಜೋಳಿಗೆ ಒಳಗೆ ಹಾಕಲಿಕ್ಕೆ ಹೇಗೆ ಕಟ್ಕೊತಾರೆ ಅಂತ ಹೇಳಿ ನಮ್ಮಪ್ಪ ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊಂಟಕ್ಕೆ ಎಷ್ಟು ಬೇಕೋ ಅಷ್ಟು ಉದ್ದಕ್ಕೆ ಮಡ್ಚ್ಕೊಂಡು ಸೊಂಟಕ್ಕೆ ಗಟ್ಟಿಯಾಗಿ ಬಿಗಿಯಾಗಿ ಕಟ್ಕೊಂಡು ಆಮೇಲೆ ಕುತ್ತಿಗೆ ಮೇಲಿಂದ ಹಾಕಿ ಈ ಥರ ಕಟ್ಕೊಂಡ್ರೆ, ಈ ಥರ ಮಾಡಿದ್ರೆ ಕುತ್ತಿಗೆ ಟೈಟ್ ಹಿಡಿಯುತ್ತೆ ಅಂತೇಳಿ ಒಂದು ಸೈಡಿಂದ ಕೈ ಕೆಳಗೆ ಹಾಕ್ಕೊಂಡ್ರೆ ಆಯಿತು ಆ ಥರ. ಆದರೆ ಲುಂಗಿ ಎಲ್ಲ ಆದರೆ ಈ ಥರ ಮಾಡಿ ನಮ್ಮಪ್ಪ ತೋರಿಸ್ತಾ ಇದ್ದಾರೆ ಹೇಗೆ ಮಾಡೋದು ಅಂತ ಹೇಳಿ. ಈ ಥರ ಕುತ್ತಿಗೆ ಎರಡು ಸೈಡಿಂದ ಸರಿ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಬಗ್ಗಿಸಿ ತಲೆ ಮೇಲಿಂದ ಹಾಕ್ಕೊಂಡ್ರೂ ಆಗುತ್ತಂತೆ. ಆದರೆ ವೇಲು ಚಿಕ್ಕದಾಗಿರೋದ್ರಿಂದ ಆದರೆ ಹಂಗೆ ಮಾಡೋಕ್ಕಾಗೋದಿಲ್ಲ. ಲುಂಗಿ ಆದರೆ ಆಗುತ್ತೆ ಅಂತ ಹೇಳಿ ನಮ್ಮಪ್ಪ ತೋರಿಸ್ತಾ ಇದ್ದಾರೆ. ಈ ಥರ ಎರಡು ಸೈಡಿಂದ ಕೆಳಗಡೆ ಹಾಕಿಬಿಟ್ಟು ಅದನ್ನು ನೆಕ್ಸ್ಟ್ ರಿಟರ್ನ್ ಆಗಿ ತಲೆ ಮೇಲಿಂದ ಹಾಕ್ಕೊಂಡ್ರೆ ಈಸಿ ಆಗುತ್ತೆ. ಅಷ್ಟೊಂದು ಕುತ್ತಿಗೆ ಎಲ್ಲ ಏನು ಹಿಡಿಯುವುದಿಲ್ಲ ಅಂತ ಹೇಳಿ. ಆದರೆ ವೇಲ್ ಸ್ವಲ್ಪ ಗಿಡ್ಡ ಇರೋದ್ರಿಂದ ಅದು ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಲುಂಗಿ ಆದರೆ ಹಾಕ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೊಯ್ದಾದ್ಮೇಲೆ ಜೋಳಿಗೆಗಳಿಂದ ತುಂಬಿರುವಂತಹ ಅಷ್ಟು ಕಾಳುಮೆಣಸನ್ನು ಚೀಲಕ್ಕೆ ತುಂಬ್ತಾ ಇದ್ದಾರೆ ಇಲ್ಲಿ. ಮೇಲ್ಗಡೆ ಇರುವುದನ್ನು ಕುತ್ತಿಗೆ ಹಾಕ್ಕೊಂತೀರಲ್ಲ ಅದನ್ನು ತೆಗೆದುಬಿಟ್ಟು ಹೀಗೆ ವೇಲಿಂದ ಚೀಲದೊಳಗೆ ಡೈರೆಕ್ಟಾಗಿ ಹಾಕ್ಬೋದು. ನೋಡ್ಬೋದು, ತುಂಬ ವಜ್ಜೆ ಇರುತ್ತೆ. ಕುತ್ತಿಗೆಗೆ ಹಿಂಗೆ ಹಾಕ್ಕೊಂಡ್ರೆ ಕುತ್ತಿಗೆ ಟೈಟಾಗಿ ಬಿಗಿದಾಗಿ ಹಿಡಿದುಕೊಳ್ಳುತ್ತೆ. ಕಾಳುಮೆಣಸೆಲ್ಲ ಡೇ ಫುಲ್ ಕೊಯ್ದಾದ್ಮೇಲೆ ಸಂಜೆ ಮನೆಗೆ ಬರುವ ಟೈಮಿಗೆ ಅಣ್ಣನಿಗೆ ಸ್ವಲ್ಪ ಅಡಿಕೆ ಮರ ಹತ್ತಿ ಹೊಂಬಾಳೆನ ತೆಗಿ ಅಂತ ಹೇಳಿದ್ವಿ, ಅಂದರೆ ಅಡಿಕೆ ಶೃಂಗಾರನ. ಇದನ್ನು ಯಾಕೆ ತೆಗಿತಿದ್ದೀವಿ ಅಂತಂದರೆ ಹಳೆ ಮಹಾಗಣಪತಿಗೆ ಗಣಹೋಮ ಇದೆ, ಅಲ್ಲಿಗೆ ಅದನ್ನು ತಗೊಂಡು ಹೋಗಬೇಕು ಅಂತ ಹೇಳಿ. ನಮ್ಮನೆ ತೋಟದ್ದೇ ನಾವು ತಗೊಂಡೋಗಿ ದೇವ್ರಿಗೆ ಸಲ್ಲಿಸುವ ಅಂತ ಹೇಳಿ. ಅದಕ್ಕಾಗಿ ನಮ್ಮಣ್ಣ ಮರ ಹತ್ತುತ್ತಾ ಇದ್ದಾರೆ. ಅಣ್ಣ ಬಂದಿದ್ದಕ್ಕೆ ಚಲೋ ಆಯಿತು, ಇಲ್ಲಾಂದರೆ ಕೊಯ್ಯೋಕೆ ಆಗ್ತಾ ಇರಲಿಲ್ಲ. ಹೊಂಬಾಳೆನ ತೆಗೆಯೋದು ಅಷ್ಟು ಈಸಿ ಅಲ್ಲ. ಯಾಕೆಂದರೆ ಅದನ್ನು ತೆಗಿಬೇಕಂದ್ರೆ ಹಾಳೆನ ಫಸ್ಟ್ ತೆಗಿಬೇಕಾಗತ್ತೆ. ಹಾಳೆ ತೆಗಿಬೇಕಾದ್ರೆ ಹೊಂಬಾಳೆನ ಎಲ್ಲಾದರೂ ಕತ್ತಿ ತಾಗಿ ಅಥವಾ ಏನಾದರೂ ಒಡೆದೋಯ್ತು ಅಂದರೆ ತಗೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಅಂದರೆ ಒಡೆದೋಗಿರೋದನ್ನು ಯಾರೂ ಕೂಡ ತಗೊಂಡು ಹೋಗೋದಿಲ್ಲ, ಒಡೆಯೋಕ್ಕಿಂತ ಮುಂಚೆನೇ ದೇವ್ರಿಗೆ ಸಲ್ಲಿಸ್ಬೇಕು ಅಂತ ಹೇಳಿ. ಅದನ್ನ ತೆಗೆಯೋದು ಅಷ್ಟು ಈಸಿ ಅಲ್ಲ. ನೀವು ನೋಡ್ಬೋದು ಇಲ್ಲಿ ಅಣ್ಣ ಹೇಗೆ ತೆಗಿತಾರೆ ಅಂತ ಹೇಳಿ. ಇಲ್ಲಿ ನಮ್ಮಣ್ಣ ಒಂದು ಹಾಳೆ ತೆಗೆದಾಗ ಒಂದು ಹಾಳೆದ ಅಡಿಗೆ ಇರಲಿಲ್ಲ, ಇನ್ನೊಂದು ಹಾಳೆ ತೆಗಿಬೇಕಾಯಿತು. ಅದನ್ನು ತುಂಬ ಸೂಕ್ಷ್ಮವಾಗಿ ತೆಗಿಬೇಕಾಗತ್ತೆ, ಯಾಕೆಂದರೆ ಕತ್ತಿ ತಾಗದೇ ಇರುವಂಗೆ ತೆಗಿಬೇಕು. ಹೊಂಬಾಳೆ ದೇವರಿಗೆ ಶ್ರೇಷ್ಠವಾದದ್ದು. ಹೊಂಬಾಳೆನ ತೆಗಿಬೇಕಿದ್ರೂ ಕೂಡ ಹೊಂಬಾಳೆಗೆ ಫಲ ಇರಬೇಕು ಅಂತಾರೆ. ಅಂತಂದರೆ ಹೊಂಬಾಳೆಗೆ ಸ್ವಲ್ಪ ಸ್ವಲ್ಪ ಸಣ್ಣ ಚಿಕ್ಕದಾಗಿ ಅಡಿಕೆ ಇರುತ್ತೆ, ಅದು ಇರಬೇಕು. ಅದು ಇಲ್ಲ ಅಂತಂದರೆ ಹೊಂಬಾಳೆ ದೇವರಿಗೆ ತಗೊಂಡು ಹೋಗೋದಿಲ್ಲ. ಆ ಥರ ಇರೋದನ್ನೇ ನೋಡಿಬಿಟ್ಟು ನಾವು ತೆಗಿಬೇಕಾಗತ್ತೆ. ಇಲ್ಲಿ ಅಣ್ಣ ನೋಡ್ಬೋದು ಹೊಂಬಾಳೆನ ಎಷ್ಟು ಸೂಕ್ಷ್ಮವಾಗಿ ತೆಗಿತಿದ್ದಾರೆ ಅಂತ ಹೇಳಿ. ಹೊಂಬಾಳೆ ಹೇಗಿರುತ್ತೆ ಅಂತ ಹೇಳಿ ನಾನು ಹೊಳೆ ಮಹಾಗಣಪತಿಗೆ ತಗೊಂಡು ಹೋಗ್ಬೇಕಿದ್ರೆ ನಾನು ಅದನ್ನು ತೋರಿಸ್ತೀನಿ. ಇವಾಗಲೇ ನಾನು ಕೊಯ್ಯೋದಷ್ಟೇ ತೋರಿಸ್ತಾ ಇದ್ದೀನಿ. ಹೊಂಬಾಳೆನ ಮಹಾಗಣಪತಿ ಹೋಗೋ ದಿನನ ಅದ್ರದ್ದು ವಿಡಿಯೋ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಹೊಂಬಾಳೆ ತೆಗಿಲಿಕ್ಕೆ ಹಾಳೆನ ತೆಗ್ದಾಯ್ತು. ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಸೈಡಿಗೆ ಒಂದು ಕಾಣಿಸ್ತಾ ಇದೆಯಲ್ಲ, ಅದೇ ಆ ಥರ ಅಂಟ್ಕೊಂಡಿರುತ್ತೆ. ಅದನ್ನು ಕರೆಕ್ಟಾಗಿ ಕತ್ತಿಯಿಂದ ಕೆಳಗಡೆ ಕಟ್ ಮಾಡಬೇಕು. ನೋಡ್ಬೋದು ಅಣ್ಣ ಕಟ್ ಮಾಡ್ತಾ ಇದ್ದಾರೆ ಹೊಂಬಾಳೆನ. ಅದನ್ನು ಹಾಗೆ ಬೇರೆ ಕಡೆ ಎಲ್ಲೂ ಕತ್ತಿ ತಾಗಿಸ್ದೆಯ ಒಡೆದೇ ಇರೋ ಥರ ಹೊಂಬಾಳೆನ ತೆಗಿಬೇಕು. ತೆಗೆದ್ಬಿಟ್ಟು ಚೀಲದಲ್ಲಿ ಹಾಕ್ಕೊಂಡು ಕೆಳಗೆ ಇಳಿತಾರೆ ಅಣ್ಣ. ಯಾಕೆಂದರೆ ನೆಲಕ್ಕೆಲ್ಲ ಇಟ್ಟು ದೇವ್ರಿಗೆ ತಗೊಂಡು ಹೋಗೋದಲ್ಲ, ಅದಕ್ಕೆ ಡೈರೆಕ್ಟಾಗಿ ಮೇಲಿಂದ ಮೇಲೆ ತೆಗೆದು ಚೀಲದಲ್ಲಿ ಹಾಕ್ಕೊಂಡು
ಅದನ್ನ ಎಲ್ಲೂ ಕೂಡ ನೆರಕ್ಕೆ ಆಗದೆ ಇರೋ ಥರ ಮನೆಗೆ ತಗೊಂಡು ಬಂದು ಸೇಫಾಗಿ ಇಟ್ಟಿರ್ತೀವಿ ನಾವು. ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.